ಶ್ರೀಕೃಷ್ಣ ಜಯಂತಿ ಮೆರವಣಿಗೆಯಲ್ಲಿದ್ದ ಜನ ವೇದಿಕೆ ಕಾರ್ಯಕ್ರಮಕ್ಕಿಲ್ಲ. ಅಧಿಕಾರಿಗಳ ಸಮ್ಮುಖದಲ್ಲೇ ಜನಾಂಗದ ಗುಟ್ಟು ಬಿಚ್ಚಿಟ್ಟ ಕೆಎಂ ಮುನೇಗೌಡ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜೊತೆಗೆ ಯಾದವ ಕ್ಷೇಮಾಭಿವೃದ್ಧಿ ಸಂಘದಿಂದ ಹಮ್ಮಿಕೊಂಡಿದ್ದ ಶ್ರೀಕೃಷ್ಣ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮೆರವಣಿಗೆಯಲ್ಲಿದ್ದ ಜನ ವೇದಿಕೆ ಕಾರ್ಯಕ್ರಮದಲ್ಲಿಲ್ಲದೆ ಕನ್ನಡ ಭವನ ಬಿಕೋ ಎನ್ನುತ್ತಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿಂದು ಶ್ರೀಕೃಷ್ಣ ಜಯಂತಿ ಹಮ್ಮಿಕೊಳ್ಳಲಾಗಿದ್ದು, ಯಾದವ ಸಮುದಾಯದ ಮುಖಂಡ ಗೋವಿಂದರಾಜು ಎನ್ನುವರು ಕಳೆದ ತಿಂಗಳು 16ರಂದು ನಿಧನ ಹೊಂದಿದ ಕಾರಣ ಅಂದು ಸರ್ಕಾರದ ಜತೆ ನಡೆಯಬೇಕಿದ್ದ ಕಾರ್ಯಕ್ರಮ ಮುಂದೂಡಲಾಗಿತ್ತು. ಯಾದವ ಕ್ಷೇಮಾಭಿವೃದ್ಧಿ ಸಂಘದ ಸಲಹೆ ಮೇರೆಗೆ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಾದವ ಕ್ಷೇಮಾಭಿವೃದ್ಧಿ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇಂದು ಕನ್ನಡ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಯಾದವ ಕ್ಷೇಮಾಭಿವೃದ್ಧಿ ಸಂಘ 2 ದಿನಗಳ ಕಾರ್ಯಕ್ರಮವಾಗಿ ಆಚರಿಸಿದ ಶ್ರೀಕೃಷ್ಣ ಜಯಂತಿಯನ್ನ ನಗರದ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ನಿನ್ನೆ ಸಂಜೆಯಿಂದಲೇ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿತ್ತು. ಇಂದು ಬೆಳಗ್ಗೆ ವೇಣುಗೋಪಾಲ ಸ್ವಾಮಿ ದೇವಾಲಯದಿಂದ ಬಿಬಿ ರಸ್ತೆ ಕನ್ನಡ ಭವನದವರೆಗೂ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಮೆರವಣಿಗೆಯಲ್ಲಿ ಶ್ರೀಕೃಷ್ಣನ ಉತ್ಸವ ಮೂರ್ತಿ ಹೊತ್ತು ಪಲ್ಲಕ್ಕಿ ಜನಾಕರ್ಷಣೆಯಾಗಿತ್ತು. ಜನಪದ ಕುಣಿತ, ಡೊಳ್ಳು ಕುಣಿತ, ತಮಟೆ ಸದ್ದು ಅದ್ದೂರಿಯಾಗಿ ನಡೆದಿತ್ತು. ಕನ್ನಡ ಭವನದವರೆಗೂ ನಡೆದ ಮೆರವಣಿಗೆಯಲ್ಲಿದ್ದ ಜನ ಭವನದ ಒಳಗೆ ಹೋಗುವಷ್ಟರ ವೇಳೆಗೆ ಮಾಯವಾಗಿ ಬಿಟ್ಟಿದ್ದರು. ಕನ್ನಡ ಭವನದಲ್ಲಿ ಬೆರಳೆಣಿಕೆಯಷ್ಟು ಜನ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಯಾದವ ಕ್ಷೇಮಾಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷ ಕೆಎಂ ಮುನೇಗೌಡ, ನಮ್ಮವರು ಯಾದವ ಸಮುದಾಯದವರು ಹೊತ್ತು ಹುಟ್ಟಿದಾಗ ಒಂದು ಥರ ಇರ್ತಾರೆ, ಮಧ್ಯಾಹ್ನದ ಮೇಲೆ ಒಂದು ಥರ ಬದಲಾಗ್ತಾರೆ. ಮುಂದಿನ ದಿನಗಳಲ್ಲಾದರೂ ಸಮುದಾಯದ ಬೆಳವಣಿಗೆಯ ದೃಷ್ಟಿಯಿಂದ ಸಂಘಟಿತರಾಗಿ ಹೆಚ್ಚು ಜನ ಪಾಲ್ಗೊಳ್ಳಬೇಕು. ಇತರೆ ಸಮುದಾಯಗಳಂತೆ ನಾವು ಒಗ್ಗಟ್ಟು ಪ್ರದರ್ಶಿಸಬೇಕೆಂದು ಕಿವಿಮಾತು ಹೇಳಿದರು. ಎಲ್ಲ ರೀತಿಯಾದ ಮುಂದುವರಿಬೇಕು ಅಂತೇಳಿ ಎಲ್ಲ ಹೇಳ್ತಾನೆ ಬರ್ತಾ ಇದ್ದಾರೆ. ನಾವು ಎಲ್ಲ ಹಿಂದುಳಿತಾ ಇದ್ದೀವಿ. ಈ ಗೊಲ್ಬರ್ಗೆ ಒಂದು ಶಾಪ ಇದೆ ಸರ್, ಎಸಿ ಸಾಹೇಬ್ರ, ಬೆಳಗ್ಗೆ ಸೂರ್ಯ ಉದಯ ಆಗ್ತಿದ್ದಂಗೆ ಒಂಥರ, ಸೂರ್ಯ ಇಳಿತಿದ್ದಂಗೆ ಒಂಥರ ಸರ್. ಅದಕ್ಕೋಸ್ಕರ ಜನ ಕಮ್ಮಿ ಆಗ್ಬಿಟ್ಟಿದೆ. ಅದಕ್ಕೆ ನಾವು ಬೆಳಗ್ಗೆ 10 ನಾವು ವೇದಿಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವ್ರು ಜನ ಜಾಸ್ತಿ ಇರೋರು. ಈಗ 2 ಗಂಟೆ ಮೇಲೆ ಕಾರ್ಯಕ್ರಮ ಆಗಿರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಈ ರೀತಿ ಆದಂತ ಒಂದು ವ್ಯವಸ್ಥೆ ಬೇಡ. ನಾವೆಲ್ಲ ಸಂಘಟನೆ ತೊಡಗಬೇಕು. ವೇದಿಕೆ ಕಾರ್ಯಕ್ರಮ ಅಂದ್ರೆ ನಾಳೆ ಎಲ್ಲಾ ಬೇರೆ ಜಯಂತಿಗಳಲ್ಲಿ ಒಂದು ಉದಾಹರಣೆಯಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರು ಭಾಷಣ ಮಾಡಬೇಕಾಗುತ್ತೆ. ಮೊನ್ನೆ ಯಾದವ ಸಮುದಾಯದವರು ಶ್ರೀಕೃಷ್ಣ ಜಯಂತಿಯನ್ನ ಮಾಡಿದ್ರು. ಕನ್ನಡ ಭವನ ತುಂಬಿ ಹರಿತಾ ಇತ್ತು. ಅವ್ರು ನೋಡಿ ಕಲ್ತ್ಕೊಂಡ್ರು ಎಷ್ಟು ಮುಂದುವರೆದಿದ್ದಾರೆ, ಎಲ್ಲ ರೀತಿಯಾದ ಮುಂದುವರೆದಿದ್ದಾರೆ ಅಂತ ಹೇಳಿಸ್ಕೊಂಡಂತ ರೀತಿ ಆಗ್ಬೇಕು. ಅದರೊಟ್ಟಿಗೆ ಈಗ ನಾವೊಂದು ಈ ವರ್ಷ ಜನ ಕಮ್ಮಿ ಸೇರಿದ್ರು. 2 ದಿನಗಳ ಕಾರ್ಯಕ್ರಮ ನಾವು ಮಾಡಿರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಿ. ವಿಶೇಷವಾಗಿ ನಿನ್ನೆಯಿಂದನೇ ಬೆಳಗ್ಗೆ ಗೋಪೂಜೆ ಮಾಡಿ, ಅಭಿಷೇಕ ಮಾಡಿ, ಹರಿಕತೆ ಮಾಡಿಸಿ, ಭಜನೆ ಮಾಡಿಸಿ, ಇವತ್ತು ಅಭಿಷೇಕ ಮಾಡಿ, ಕಲಾತಂಡಗಳ ಮೆರವಣಿಗೆ ಬಂದು ಇವತ್ತು ಈ ವೇದಿಕೆ ಕಾರ್ಯಕ್ರಮ ಮುಗಿಸಿ ತದನಂತರ ಒಂದು ನಾಟಕವನ್ನ ಮಾಡಿಸ್ತಾ ಇದ್ವಿ. ಮೋಸ್ಟ್ಲಿ ನಾಟಕಕ್ಕಾದ್ರೂ ಜನ ತುಂಬೋದು ಅಂತ ನನ್ನ ಅನಿಸಿಕೆ. ಅದಕ್ಕೋಸ್ಕರ ಏನು ನಾವು 2000 ಇಸ್ವಿಯಿಂದ ನಾವು ಸಂಘ ಬೆಳವಣಿಗೆ ಮಾಡ್ಕೊಂಡ್ ಬಂದಿದ್ವಿ. ಸಂಘದೊಟ್ಟಿಗೆ ಪ್ರತಿ ವರ್ಷ ಮಾಡ್ತಾ ಇದೀವಿ. ನಮ್ಗೆ ಸರ್ಕಾರದವರು ಸಹ ತುಂಬಾ ಸವಲತ್ತುಗಳನ್ನ ಕೊಟ್ಟು ನಮ್ಮ ಸಂಘಕ್ಕೆ ಈಗಾಗಲೇ ಜಾಗನೂ ಸಹ ನಮ್ಮ ಜಾಗಕ್ಕೆ ಕೊಟ್ಟಿದ್ದಾರೆ. ಅದನ್ನು ಸಹ ಬೆಳವಣಿಗೆ ಮಾಡ್ಕೊಡ್ತೀವಿ. ಸಮುದಾಯವನ್ನ ಒಂದು ಚೆನ್ನಾಗಿ ಕಟ್ಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಈಗಾಗಲೇ ದಾಖಲೆಗಳು ಪದಾಧಿಕಾರಿಗಳೆಲ್ಲ ಮಾಡ್ತಾ ಇದ್ದಾರೆ.
ಅದಕ್ಕೋಸ್ಕರ ಈ ಸಂಘ ಇನ್ನ ಬೆಳಿಬೇಕು, ನಾವೆಲ್ಲ ಮುಂದುವರಿಸಬೇಕು, ನಾವು ಇನ್ನ ಹೆಚ್ಚಿನ ರೀತಿಯಾಗಿ ನಾವು ಅಭಿವೃದ್ಧಿಯನ್ನು ಆಗಬೇಕು ಅಂತ ಹೇಳಿ ಇವತ್ತು ಈ ಪ್ರಾಸ್ತಾವಿಕ ನುಡಿಯನ್ನ ಮಾತಾಡಲು ಅವಕಾಶ ಕೊಟ್ಟಂತ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದ ಚಿತ್ರದುರ್ಗ ಅಖಿಲ ಭಾರತ ಶ್ರೀಕೃಷ್ಣ ಯಾದವ ಸುಕ್ಷೇತ್ರ ಮಠದ ಸ್ವಾಮೀಜಿ ಶ್ರೀಕೃಷ್ಣ ಯಾದವಾನಂದ ಪ್ರತಿ ವರ್ಷ ನಡೆಯುವ ಶ್ರೀಕೃಷ್ಣ ಜಯಂತಿಯನ್ನು ಸಮುದಾಯದ ಮುಖಂಡರೊಬ್ಬರ ನಿಧನದಿಂದ ಮುಂದೂಡಲಾಗಿದ್ದು ಇಂದು ಜಿಲ್ಲಾಡಳಿತದೊಂದಿಗೆ ಸಮುದಾಯದ ಜನ ಒಟ್ಟಾಗಿ ಆಚರಿಸುತ್ತಿದ್ದಾರೆ. ಶ್ರೀಕೃಷ್ಣ ಎಲ್ಲರಿಗೂ ಒಳಿತು ಮಾಡಲಿ ಎಂದು ಆಶೀರ್ವಚನ ನೀಡಿದರು. ಪ್ರತಿ ವರ್ಷನೂ ಕೂಡ ಶ್ರೀಕೃಷ್ಣ ಜಯಂತಿಯನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ಮಾಡ್ತಾ ಇದ್ದಾರೆ. ಈ ವರ್ಷ ಏನಾಗಿತ್ತು ಅಂತಂದರೆ, ಅದೇ ಕೃಷ್ಣ ಜಯಂತಿ ದಿವಸ ಸಮಾಜದ ಒಬ್ಬ ಬಾಂಧವರು ಏನು ಐಕ್ಯವಾದರು. ಹಾಗಾಗಿ ಅವತ್ತಿನ ದಿವಸ ಸಾಂಕೇತಿಕವಾಗಿ ಪೂಜೆ ಸಲ್ಲಿಸ್ಬಿಟ್ಟು ಇವತ್ತು ಏನು ಮಂಗಳವಾದ್ಯದ ಮೂಲಕವಾಗಿ ಶ್ರೀಕೃಷ್ಣನ ಭವ್ಯ ಮೆರವಣಿಗೆ ಬಂದು ಕನ್ನಡ ಭವನಕ್ಕೆ ಸೇರಿದೆ. ಹಾಗಾಗಿ ಅವತ್ತಿನ ದಿವಸ ಮಾಡೋಕ್ಕೆ ಆಗದೇ ಇರುವಂಥದ್ದನ್ನು ಇವತ್ತಿ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದಾರೆ. ಸಮಾಜದ ಬಾಂಧವರೆಲ್ಲರೂ ಸೇರಿ ಬೆಳೆಸ್ಕೊಳ್ಬೇಕು. ಅದ್ರ ಜೊತೆಗೆ ಅಧರ್ಮವನ್ನು ಕೈ ಎತ್ತಬಾರ್ದು, ಧರ್ಮವನ್ನು ಹಿಡಿಬೇಕು, ಧರ್ಮದ ಮೂಲಕವಾಗಿ ನಡಿಬೇಕು. ಶ್ರೀಕೃಷ್ಣ ಪರಮಾತ್ಮನ ಆದೇಶದಂತೆ, ಅವರ ಸಂದೇಶದಂತೆ, ಭಗವದ್ಗೀತೆಯಲ್ಲಿ ಏನು ಅವರು ಸೂತ್ರವನ್ನು ಕೊಟ್ಟಿದ್ದಾರೆ ಆ ಸೂತ್ರದಂತೆ ನಾವೆಲ್ಲರೂ ಕೂಡ ನಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಆಶಯ ಆಗಿದೆ. ಇದನ್ನು ನಾವು ನಮ್ಮ ಭಕ್ತರಿಗೆ ಸಂದೇಶವನ್ನು ಕೊಡ್ತೇವೆ. ಕರೆದು ಏನು ದ್ವಾರಕಾ ನಗರದಲ್ಲಿ ಶ್ರೀಕೃಷ್ಣನ ಒಂದು ಅದನ್ನು ನೆನಪಿಸುವಂಥ ಗತಕಾಲದ ವೈಭವವನ್ನು ನೆನಪಿಸುವಂತಹ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಒಂದು ಚರ್ಚೆ ನಡೀತಾ ಇದೆ. ಆದಷ್ಟು ಆ ಚರ್ಚೆಯಲ್ಲಿ ಈ ವಿಚಾರವನ್ನು ಗಮನಕ್ಕೆ ತಂದುಬಿಟ್ಟು ಚರ್ಚೆ ಮೂಲಕವಾಗಿ ಅದನ್ನು ನಾವು ಮಾಡಬೇಕು ಅನ್ನುವಂಥ ಸಂಕಲ್ಪ ಇದೆ. ವೇದಿಕೆಯಲ್ಲಿ ಗ್ಯಾರಂಟಿಗಳ ಅಧ್ಯಕ್ಷ ಯಲುವಳ್ಳಿ ರಮೇಶ್, ಉಪವಿಭಾಗಾಧಿಕಾರಿ ಅಶ್ವಿನ್, ಜಿಲ್ಲಾ ಪಂಚಾಯಿತಿ ಡಿಎಸ್ ಅತಿಕ್ ಪಾಷಾ, ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್, ಯಾದವ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ವೆಂಕಟೇಶ್, ತಾಲೂಕಾ ಅಧ್ಯಕ್ಷ ಮುನಿಕೃಷ್ಣ, ಪೇರೆಸಂದ್ರ ಸರ್ಜಾರಿ ಪದವಿ ಪೂರ್ವ ಕಾಲೇಜು ಉಪ ಪ್ರಾಂಶುಪಾಲ ನರಸಿಂಹರೆಡ್ಡಿ ಹಾಗೂ ಸಮುದಾಯದ ಹಿರಿಯರು ವೇದಿಕೆಯಲ್ಲಿದ್ದರು.